ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಮಮ್ಮ ಮನೇಲಿದ್ದೀನಿ. ನಂದು ಇವತ್ತು ಗ್ಲೂಕೋಸ್ ಚೆಕಪ್ ಆಯಿತು. ನಮ್ಮ ಹಸ್ಬೆಂಡ್ ಎಲ್ಲೂ ಹೋಗ್ತೀನಿ ಅಂದರು, ಅದಕ್ಕೆ ನಮ್ಮಮ್ಮ ಮನೆ ಬಿಟ್ಟೋಗು ಅಂದೆ. ಅದಕ್ಕೆ ಬಿಟ್ಟೋಗಿದ್ದಾರೆ. ನಮ್ಮಮ್ಮ ಮನೇಲಿದ್ದೀನಿ, ಬಟ್ಟೆ ಚೇಂಜ್ ಮಾಡ್ಕೊಂಡು. ಅದೇ ಗ್ಲೂಕೋಸ್ ಚೆಕಪ್ಪು ನನಗೆ ಗೊತ್ತಿದ್ದಿಲ್ಲ ಗ್ಲೂಕೋಸ್ ಚೆಕಪ್ ಇಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ. ಎಕ್ಸ್ಪೆಷಲಿ ವಾಮಿಟಿಂಗ್ ಬರೋರಿಗೆ ಇಷ್ಟು ಡಿಫ್ರೆಂಟ್ ಆಗಿರುತ್ತೆ ಗ್ಲೂಕೋಸ್ ಚೆಕಪ್ ಆಗ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ನನಗೆ ನರ್ಕೊಂಡು ಹೋಗ್ಬಿಟ್ಟಿದೆ ಬೆಳಗ್ಗೆಯಿಂದ ನನಗೆ. ಯಾಕೆ ಅಂದರೆ ನಾವು ರಾತ್ರಿ ಊಟ ಮಾಡ್ತೀವಲ್ವ, ಬೆಳಗ್ಗೆ ಊಟ ಮಾಡೋದಿರಲ್ಲ. ನೀರು ಒಂದು ಸ್ವಲ್ಪ ಕುಡಿತಾ ಇದ್ದೆ ಅಷ್ಟೇ. ಅದು ಗ್ಲೂಕೋಸು ತಗೊಂಡಾದ್ಮೇಲೆ ಏನಾಗಿತ್ತು ಅಂದರೆ, ನನಗೆ ಗ್ಲೂಕೋಸ್ ತಗೊಂಡೆ, ವಾಮಿಟ್ ನಂಗೆ ನಿಲ್ತೇ ಇತ್ತಿಲ್ಲ. ವಾಮಿಟ್ ಮಾತ್ರ ಹಾಕೊಂಡ್ರೆ ಮಾತ್ರ ನಂಗೆ ಹೊಟ್ಟೆಲಿ ಏನಾದರೂ ಇರೋದಿಲ್ಲ ಅಂದರೆ ಇರೋಲ್ಲ. ಫುಲ್ಲು ಕುಡ್ದಿರೋ ಗ್ಲೂಕೋಸ್ ನೀರೆಲ್ಲ ವಾಪಸ್ ಬಂದುಬಿಡ್ತು. ಆಮೇಲೆ ಮತ್ತೆ ಸುಸ್ತಾಗಿ ಊಟ ಮಾಡೋಕ್ಕಾಗ್ದಿರ, ಹೊಟ್ಟೆಲಿ ಏನು ಇಲ್ದಿರ, ತಲೆ ಒಂಥರ ಸುತ್ತೋ ಥರ ಆಗಿಬಿಟ್ಟಿತ್ತು. ಯಾವಾಗಪ್ಪ ನಾನು ಹಾಸ್ಪಿಟ್ಲಿಗೆ ಹೋಗಿ ನಾನು ಬ್ಲಡ್ ಕೊಟ್ಬಿಡ್ತೀನಿ ಅನಿಸ್ಬಿಟ್ಟಿತ್ತು. ಅಷ್ಟು ಸುಸ್ತು. ಎಲ್ಲಿರೋ ನಮ್ಮ ಹಸ್ಬೆಂಡ್ ರೋಡಲ್ಲಿ ಎಲ್ಲಿ ಬಿದ್ದೋಗ್ಬಿಡ್ತಾಳೆ. ನಂಗೆ ಬೇರೆ ಫಸ್ಟೇ ಇದಲ್ವಾ, ಲೋ ಬಿ ಪಿ, ನನಗೆ ತಲೆ ಸುತ್ತ ಬರುತ್ತೆ. ನನಗೂ ಎಲ್ಲಿ ನಾನು ಬಿದ್ದೋಗ್ಬಿಡ್ತೀನೇನೋ ಅನಿಸ್ತಾ ಇತ್ತು. ಅಷ್ಟು ಸುಸ್ತು. ತುಂಬಾ ಕಷ್ಟ ಆಗೋಯ್ತು ನನಗಂತ ಮಾತ್ರ. ನಾನು ಯಾವಾಗಪ್ಪ ಒಂದು ತುತ್ತಾದ್ರೂ ತಿನ್ಬಿಡೋಣ ಅನ್ಸಂಗೆ ಆಗ್ಬಿಟ್ಟಿತ್ತು. ಅಷ್ಟು ಸುಸ್ತು ಆಗ್ಬಿಟ್ಟಿತ್ತು ನನಗೆ. ಕೊಟ್ಬಿಟ್ಟು ಬಂದೆ. ಇವಾಗ ನಮ್ಮ ಅಮ್ಮ ಮನೇಲಿದ್ದೀನಿ. 1 ಗಂಟೆನೋ 2 ಗಂಟೆ ಆಗ್ತೈತೆ. ನಮ್ಮಮ್ಮ ಮನೆ ಬಂದು ಇಲ್ಲೇ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು ಈ ಕಡೆ, ಅದಕ್ಕೆ ಇಲ್ಲೇ ಬಂದು ಇಲ್ಲೇ ಇದ್ದೀನಿ. ಊಟ ಮಾಡಬೇಕು, ಇನ್ನೂ ಮಾಡಿಲ್ಲ. ನಮ್ಮಮ್ಮ ಬಂದು ರೈಸ್ಗೆ ಇಕ್ಕಿದ್ದಾರೆ. ನನಗೆ ಊಟ ಟೈಮ್ ಆಯಿತು. ರೈಸ್ಗೆ ಇಕ್ಕಿದ್ದಾರೆ. ಆರೆಂಜ್ ತಿನ್ನೋ ಅಂದ್ಬಿಟ್ಟು ಇಲ್ಲಿ ಆರೆಂಜ್ ಇಕ್ಕೋಗೋರೆ. ನನಗೆ ಇವಾಗ ಆರೆಂಜ್ ಹೊಟ್ಟೆ ಹಸದಾಗ ಆರೆಂಜ್ ತಿನ್ನೋಕ್ಕಾಗಲ್ಲ. ಆರೆಂಜ್ ತಿಂತಾ ಇದ್ದೆ. ರೈಸ್ ಕುಕ್ಕರಲ್ಲಿ ರೈಸ್ ಇಕ್ಕಿದ್ದಾರೆ, ಆಗ್ತಾ ಐತಿ. ಇನ್ನು ಅವರು ನಾನ್ ವೆಜ್ ಐತೆ ನಮ್ಮಮ್ಮ ತಿನ್ನುತ್ತೆ. ನನಗೆ ವೆಜ್ ಸಾರಿಲ್ಲ, ನಂಗೆ ತಿನ್ನಲ್ಲ. ಅದೇ ನಮ್ಮ ಮನೇಲಿ ಪ್ರಾಬ್ಲಮ್. ನಾನು ವೆಜ್ ತಿಂತೀನಿ, ಅವ್ರು ನಾನ್ ವೆಜ್ ತಿಂತಾರೆ. ಅದೇ ಪ್ರಾಬ್ಲಮ್ ಪಾಪ ನಮ್ಮಮ್ಮ. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ. ಇವೆರಡು ಇದಾವಲ್ಲ, ಎಷ್ಟು ಗಲೀಜು ಮಾಡ್ತವೆ ಅಂದರೆ ಇವೆರಡು, ಅಷ್ಟು ಗಲೀಜು ಮಾಡ್ತವೆ ಇವೆರಡು. ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿಕ್ಕೈತೆ, ನಾನು ಎಲ್ಲ ಗಲೀಜು ಮಾಡಿಕ್ತೀನಿ ಮಲ್ಲಿಗೆ. ಬಟ್ಟೆ ನಾಳಾಗ್ತಾವ್ರಿ. ನಮ್ಮಮ್ಮ ಶೋ ಪೀಸ್. ಸಾಯಂಕಾಲ 6 ಗಂಟೆ ಆಯಿತು. ನಾನು ಬಂದೆ ಮನೆಗೆ. ಬಂದುಬಿಟ್ಟೆ. ನಮ್ಮ ಹಸ್ಬೆಂಡ್ ಎಲ್ಲ ಆಚೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಸಾಯಂಕಾಲ ಆಗೋಗುತ್ತೆ, ಕತ್ಲಾಗೋಗುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದುಬಿಟ್ಟೆ. ಜಸ್ಟ್ ಇವಾಗ ತಾನೇ ಮನೆಗೆ ಬಂದು ಕೂತಿದ್ದೀನಿ. ಬಟ್ಟೆ ಡ್ರೆಸ್ ಚೇಂಜ್ ಮಾಡಿ ಊಟ, ಕಾಫಿ, ಅದು ಹಾಲು ನಮ್ಮಮ್ಮ ಮನೇಲಿ ಬರ್ಬೇಕಾದ್ರೆ ಇವಾಗ ಸ್ವಲ್ಪ ಹಾಲು ದೋಸೆ ಹಾಕ್ಕೊಡ್ತು, ತಿನ್ಕೊಂಡು ಬಂದಿದ್ದೀನಿ. ಇವಾಗೇನು ನಾನು ತಿನ್ನೋದಿರಲ್ಲ. ಜಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಯಾಕಂದರೆ ಅಲ್ಲಿ ನಿದ್ದೆ ಬರೋಲ್ಲ ನನಗೆ. ಅದಕ್ಕೇ ಇಲ್ಲೇ ರೆಸ್ಟ್ ತಗೋಬೇಕು. The next day. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಅಂದರೆ ಎಷ್ಟು ಗಂಟೆ ಇರ್ಬೋದು ಅಂತ ಯೋಚನೆ ಮಾಡಿ 7 o'clock ಅಷ್ಟರಲ್ಲೇ ನಾನು ಟಿಫನ್ ಮಾಡ್ತಾಯಿದ್ದೀನಿ. ನೋಡಿ, ನಡುವೆ ಸ್ವಲ್ಪ ಹೀಟ್ಗೆ ಏನೋ ನನಗೆ ಗುಳ್ಳೆ ಥರ ಆಗ್ತಿದೆ. ಹೀಟ್ ಗುಳ್ಳೆ ಅನಿಸುತ್ತೆ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಎಷ್ಟು ಬಿಸಿಲು ಬರುತ್ತೆ ಅಂದರೆ, ಇವಾಗ ಬೇಸಿಗೆಗಾಲ ಆಗಿರೋದಕ್ಕೆ ಎಷ್ಟೇ ತಣ್ಣ ಗಾಳಿ ಬಂದ್ರೂ ಚಳಿ ಆಗಲ್ಲ. ನಾನು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೆ ನಮ್ಮ ಹಸ್ಬೆಂಡ್ ಬೇಗ ಹೋದ್ರೆ ಇವತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಚಿಕ್ಕ ಪಾತ್ರೆಯಲ್ಲಿ ಟ್ರೈ ಮಾಡೋಣ ಅಂತ ಚಿಕ್ಕ ಪಾತ್ರೆ
ಇದಿತ್ತು ನಮ್ಮದು ಪಾತ್ರೆ ಅಂತೀನಿ, ಇದು ಏನು ಬಾಣಲಿ, ಚಿಕ್ಕ ಬಾಣಲಿ ಇತ್ತು, ಅದರಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕ್ಕಿದ್ದೀನಿ. ಇದೆಲ್ಲ ಇಗ್ನೋರ್ ಮಾಡಿ, ಸ್ವಲ್ಪ ಪಾತ್ರೆ ಉಜ್ಜೋದೈತೆ. ಉಪ್ಪಿಟ್ಟು ಮಾಡಿದ್ದಾಗಿದೆ, ಚಿಕ್ಕ ಪಾತ್ರೆ ಮಾಡಿದ್ದೀನಿ ಇವತ್ತು. ಜಾಸ್ತಿ ತರಕಾರಿ ಹಾಕಿ ಮಾಡಿದ್ದೀನಿ. ಇವಾಗ ನಂಗೆ ಸ್ನ್ಯಾಕ್ಸ್ ಟೈಮು. ನಾನು ಆರೆಂಜನ್ನು ಆ್ಯಪಲ್ ತಿಂತಾಯಿದ್ದೀನಿ. ಇದು ಆರೆಂಜ್ ನೋಡಿ ಎಷ್ಟು ಚಿಕ್ಕದಿದೆ, ಎಷ್ಟು ಚಿಕ್ಕದು ಅಂದರೆ ಮೇಲಿಕ್ಕದೆ ಇಷ್ಟು ಚಿಕ್ಕದೈತೆ ಆರೆಂಜು. ಬಟ್ ತುಂಬಾ ಸ್ವೀಟ್ ಆಯ್ತಿದ್ದು, ಸಕ್ಕರೆ ಅಷ್ಟು ಸ್ವೀಟ್ ಬರುತ್ತೆ. ಆರೆಂಜು ಆ್ಯಪಲ್ ತಿಂತಾಯಿದ್ದೀನಿ. ನನಗೆ 10:30 ಆಯಿತು, ಸ್ನ್ಯಾಕ್ಸ್ ಟೈಮಲ್ಲ. ನಮ್ಮ ಮನೆ ಹತ್ರ ದೇವ್ರನ್ನ ಕರ್ಕೊಂಬಂದಿದ್ರು, ಅಣ್ಣಮ್ಮ ಅಂತೆ ನನ್ನ ತಮ್ಮ ಹೇಳ್ದೆ. ನಾನು ಆಚೆ ಹೋಗಿಲ್ಲ, ಯಾಕಂದರೆ ತುಂಬ ಜೋರಾಗಿ ಸೌಂಡ್ ಬರ್ತಾಯಿತ್ತು, ಮಗು ಎದುರುಕೊಳ್ಳುತ್ತೆ ಹೊಟ್ಟೆ ಒಳಗಂತ ಆಚೆ ಹೋಗಿಲ್ಲ. ನಮ್ಮಮ್ಮ ಬಂದಿದ್ದರು, ನನ್ನ ತಮ್ಮನೂ ಬಂದಿದ್ದ. ಅದಕ್ಕೆ ನಮ್ಮಮ್ಮ ಕೈ ಕೊಟ್ಟಿದ್ದೆ, ವೀಡಿಯೋ ಮಾಡ್ಕೊಬಾ ಹೋಗಮ್ಮ ಅಂತೇಳಿ ವೀಡಿಯೋ ಮಾಡ್ಕೊಂಬಂದಿತ್ತು. ಅದು ದೇವ್ರು ಬಂದಿತ್ತು, ದೇವ್ರು ಇನ್ನೂ ಸ್ವಲ್ಪ ಹಿಂದೆ ಇತ್ತು, ಅದು DJ ಅವರು ಬಂದು ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಅದರಿಂದ ವೀಡಿಯೋ ದೇವ್ರದ್ದು ಮಾಡಿ ತೋರ್ಸೋಕ್ಕಾಗಿಲ್ಲ. ತುಂಬ ದಿನ ಆದಮೇಲೆ ನನಗೆ ಪೇಂಟಿಂಗ್ ಮಾಡಬೇಕು ಅಂತ ಆಸೆ ಆಗ್ತಿದೆ. ನನ್ನದೆಲ್ಲ ಐಟಮ್ಮು ಪೇಂಟಿಂಗ್ ಮಾಡೋದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ನಂಗೆ ಆಸೆ ಆಗ್ತೈತೆ ಇವತ್ತು ಏನಾದರೂ ಮಾಡಬೇಕು, ಡ್ರಾ ಮಾಡಬೇಕು ಅಂತೇಳಿ. ನನಗೆ ಯಾವಾಗೂ ಬೇಜಾರಲ್ಲಿದ್ದಾಗ ಪೇಂಟಿಂಗ್ ಮಾಡಬೇಕು ಅನಿಸುತ್ತೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ನಂಗೆ ಮಾಡಬೇಕು ಅಂತ ತುಂಬ ಆಸೆ ಆಗ್ತೈತೆ. ಆದರೆ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಇವಾಗ ಅದನ್ನ ಎತ್ತೋಣ ಅಂತ ನೋಡ್ತಾ ಇದ್ದೀನಿ, ಮೇಲೆ ಎತ್ತಿದ್ದೀನಿ. ಈ ಬಾಕ್ಸಲ್ಲಿ ಇಕ್ಕಿದ್ದೆ, ಇವಾಗ ಏನು ಗತಿಯಾಗಿರುತ್ತೆ ಏನೋ ಗೊತ್ತಿಲ್ಲ. ನನ್ನ ತಮ್ಮ ಎತ್ತಿ ಮೊನ್ನೆ ಇದೆಲ್ಲ ಜೋಡಿಸೋ ಟೈಮಲ್ಲಿ ಬಿಸಾಕ್ಬಿಟ್ಟ. ಈ ಬಾಕ್ಸಲ್ಲಿ ಇನ್ನೊಂದು ಸ್ವಲ್ಪ ಈ ಕಡೆ ಎಲ್ಲ ಇಕ್ಕಿದ್ದೀನಿ. ಈ ಬಾಕ್ಸಲ್ಲಿ ಐತೆ ಸ್ವಲ್ಪ. ಓ ಮೈ ಗಾಡ್, ಎಲ್ಲ ಒಡೆದಾಕಿಕ್ಕಿದ್ದಾನೆ. ಇದು ಬಂದು ಕ್ರಾಫ್ಟ್ ವರ್ಕ್ ಅಂತ ಸ್ವಲ್ಪ ಪೇಪರೆಲ್ಲ ಇತ್ತಿದೆ. ಅದು ಹೆಂಗಾಗಿರುತ್ತೆ ಇದ್ರೊಳಗೈತೆ. ಇದು ನನ್ನ ಹತ್ರ ಪ್ಯಾಲೆಟ್ ಇತ್ತಿಲ್ಲ ಅಂತ ಇದರಲ್ಲಿ ಹಾಕಿ ಮಾಡ್ತಾಯಿದ್ದೆ. ಇವಾಗ ವಾಶ್ ಮಾಡಿ ಇಕ್ಬೇಕು ನೀಟಾಗಿ ಇದನ್ನ. ಇದೆಲ್ಲ ಪೇಂಟಿಂಗು, ಅಕ್ರೈಲಿಕ್ ಪೇಂಟಿಂಗು, ಅಕ್ರೈಲಿಕ್. ಇದೆಲ್ಲ ನನಗೆ ಈ ಥರ ಲೈಟ್ ಕಲರ್ ತುಂಬ ಇಷ್ಟ. ಹೋಗ್ಬಿಟ್ಟಿದೆ ಅನಿಸುತ್ತೈತೆ ನನಗೆ. ಯಾಕೋ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅಯ್ಯೋ ಡ್ರೈ ಆಗಿಬಿಟ್ಟಿದೆ. ಏನೋ ಇಕ್ಕಿದ್ದೀನಿ ನಾನು ಒಳಗೆ. ಇದೊಂದು ಚಿಕ್ಕದು ತಗೊಂಡಿದ್ದೆ, ಎಲ್ಲ ಇದು ಚಿಕ್ಕದಕ್ಕೆ ಎತ್ಕೊಂಡು ಹೋಗೋಕ್ಕೆ, ಅಂದರೆ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕೆ. ಇದೆಲ್ಲ ನಾನು ಮಾಡಿದ್ದು. ಇದೊಂಥರ ಬೀಚ್ ಥರ ಮಾಡಿದ್ದೆ. ಆಮೇಲೆ ಇದು ನನ್ನ ಫ್ರೆಂಡಿಗೆ ಯಾರಿಗೂ ಕೊಡೋಣ ಅಂತ ಮಾಡಿದ್ದೆ, ಕೊಟ್ಟಿಲ್ಲ. ಅವರು ಕಾಂಟ್ಯಾಕ್ಟ್ ಆಗಿಲ್ಲ ನನಗೆ, ಕೊಟ್ಟಿಲ್ಲ. ಇದನ್ನ ಹಿಂಗೆ ಇಕ್ಕಿದ್ದೀನಿ. ಇದೊಂದು ಫಿಶ್ ಡ್ರಾ ಮಾಡಿದ್ದೆ, ಅದೈತೆ. ಇದು ಬಂದು ವುಡ್ದು ಅಂತ ಹೇಳಿ, ವುಡ್ಡು ಮಾಡೋದು ಪೇಂಟಿಂಗ್ ಇದು. ಅಂದರೆ ನಾನು ಇಲ್ಲಿ ಮಾಡಿದ್ದೀನಲ್ಲ ನನ್ನ ಮಿರರ್ಗೆ, ಅದ್ರದ್ದು ಪೇಂಟಿಂಗು. ಇದು ಏನಕ್ಕೂ ತಗೊಂಡೆ ಅಪ್ಪ, ನನಗೆ ಜ್ಞಾಪನ ಇಲ್ಲ. ಲೈಟ್ ಥರ ಮಾಡೋಣ ದೀಪಾವಳಿಗೆ ಅಂತ, ಹಿಂಗೆ ಹ್ಯಾಂಗಿಂಗ್ ಮಾಡ್ತಾರಲ್ಲ ಆ ಥರ ಲೈಟ್ ಥರ ಮಾಡೋಣ ಅಂತ ತಗೊಂಡಿದ್ದು. ಅಯ್ಯೋ ನಂದು ಎಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಕ್ಸ್ಪೆನ್ಸಿವ್ ಪೇಂಟಿಂಗ್ ಅಲ್ಲ, ಎಕ್ಸ್ಪೆನ್ಸಿವ್ ಅಂದರೆ ಸ್ವಲ್ಪ ಕಾಸ್ಟ್ಲಿ, ಒಂದು 1,000 ರೂಪಾಯಿ ಇರ್ಬೋದೇನೋ. ಅದು ಪೇಂಟ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಇದು ಏನಕ್ಕೋ ತಗೊಂಡಿದ್ದೆ, ವರ್ಕ್ ಆಗ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ವರ್ಕ್ ಆಗ್ತಾಯಿಲ್ಲ. ಏನಕ್ಕೋ ದೀಪಾವಳಿ ಟೈಮಲ್ಲಿ ತೊಗೊಂಡಿದ್ದನ್ನೆಲ್ಲ.
ಎಲ್ಲ ಹಾಳು ಮಾಡಿಕ್ಕಿದೆ ನನ್ನ ತಮ್ಮ ಜೋರಾಗಿ ಎಸ್ತು. ಎಲ್ಲ ಹುಡುಕಿ ಸಾಕಾಯಿತು. ಮತ್ತೆ ರಿಟರ್ನ್ ಇಕ್ತೆ, ಸಿಕ್ಕಿಲ್ಲ ನನಗೆ ನಂದು ಪೈಂಟಿಂಗ್ದು. ಎಲ್ಲೋ ಬಾಕ್ಸಲ್ಲಿ ಇಕ್ಕಿದ್ದೀನಿ ಎಷ್ಟೊಂದು ವಾಟರ್ ಪೈಂಟಿಂಗು ಬಾಕ್ಸಲ್ಲಿ ಇಕ್ಕಿದ್ದೀನಿ, ಅಕ್ರೈಲಿಕ್ ಪೇಂಟಿಂಗು, ಆಮೇಲೆ ಆಯಿಲ್ ಪೇಂಟಿಂಗು ಎಲ್ಲ ತಗೊಂಡಿದ್ದೆ. ಅದು ಯೂಸ್ ಮಾಡಿತ್ತಿಲ್ಲ, ಎಲ್ಲೋ ಇಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ತೆಗೆದ್ರೆ ಮೇಲೆಯಿಂದ ಬೀಳೋ ಥರನೇ ಇದೆ. ನಂಗೆ ಇವಾಗ ಆ ರಿಸ್ಕ್ ನಾನು ತಗೊಳಕ್ಕೆ ಹೋಗಲ್ಲ. ಅದಕ್ಕೆ ಕ್ಯಾಲ್ಶಿಯಂ ಟ್ಯಾಬ್ಲೆಟು ಊಟ ಆಯಿತು ನಂದು. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋಬೇಕು, ಇವಾಗ ತಗೋತಾ ಇದ್ದೀನಿ ಅದನ್ನು. 1 hour later, 2 hours later, 3 hours later. Can you move it along? I'm all out of time cards. ನಾನು ಜಸ್ಟ್ ಇವಾಗ ತಾನೇ ಪೂಜೆ ಮಾಡಿದೆ. 7 ಗಂಟೆ ಆಗಿದೆ. ನಾನು ಜೊತೆ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ಪೂಜೆ ಮಾಡಿದ್ದೀನಿ. ಇವಾಗ ಅನ್ನ ಮಾಡಬೇಕು, ಸಾರಿದೆ ಮಧ್ಯಾಹ್ನದ್ದು. ಅಕ್ಕಿ ನಾನು ನೆನ್ಸಿಕ್ತೀನಿ ಕುಕ್ಕರಲ್ಲಿ, ನೆನ್ಸಿಕ್ಕೆ ಆಮೇಲೆ ಮಾಡ್ತೀನಿ. ಹಂಗೆ ಮಾಡೋದ್ರಿಂದ ನನಗೆ ಮೆತ್ತಗಿರುತ್ತೆ. ಅಂದ್ರೆ ನೀರು ಜಾಸ್ತಿ ಹಾಕಿ ಮಾಡ್ತೀನಿ ಮೆತ್ತಗೆ. ನಾನು ಜಾಸ್ತಿ ಮೆತ್ತಗೆ ಬೇಕಾಗಿರುತ್ತೆ, ಆಮೇಲೆ ಉದ್ರಾಗಿ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಅದಕ್ಕೆ ನೆನ್ಸಿಕ್ತೀನಿ. ಇದನ್ನ ಹಾಕಿ ಇಕ್ಕಿದ್ದೀನಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಗ್ಯಾಸ್ ಅಂಟಿಸ್ತೀನಿ. ಇಲ್ಲಿ ಬ್ಯಾಂಬೋ ಟ್ರೀಗಳು ಹಾಕಿದ್ರು, ಅವರು ಅದನ್ನೆಲ್ಲ ಕಟ್ ಮಾಡಿ ಸುಟ್ಟಾಕ್ತವ್ರೆ. ನಮ್ಮ ಹಸ್ಬೆಂಡ್ ಹೊಸ ತಂದಿದ್ದಾರೆ ಕಟ್ಟಕ್ಕೆ. ಹೆಂಗೆ ಕಟ್ತಾರೆ ನಾಳೆ ಕಟ್ಟೋದು, ಕತ್ಲಲ್ಲಿ ಹೆಂಗೆ ಕಟ್ತೀವಿ. ನಾನು ಅನ್ನ ನೆನ್ಸಿಕ್ಕಿದ್ದೀನಲ್ಲ, ಅಲ್ಲಿವರೆಗೂ ಕೂತಿರ್ತೀನಿ. ಆಚೆ ನಮ್ಮ ಹಸ್ಬೆಂಡ್ ಏನೋ ಕೆಲಸ ಮಾಡ್ತಾರೆ. ಅದು ನಾನು ಇಲ್ಲಿ ಕುತ್ಕೊಳ್ಳೋದು ಇಷ್ಟ ಇಲ್ಲ ಅಂದರೂ ಕೂತಿದ್ದೀನಿ ನಾನೇ. ಹೆಂಗೆ ಕಾಣಿಸುತ್ತೋ ಕಟ್ತಾವ್ರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಒಂದು ಹೊಸ ವಿಡಿಯೋದಲ್ಲಿ.